ಮಾಹಿತಿಗೆ ಈ ಮಧ್ಯದಲ್ಲಿ ಮೊದಲನೇ ಸಲ ಅಲ್ಲ, ಮತ್ತೊಮ್ಮೆ ದಲಿತ ಮುಖ್ಯಮಂತ್ರಿಯ ಚರ್ಚೆ. KN ರಾಜಣ್ಣ ಅವರು ಮೊದಲಿನಿಂದಲೂ ಆಡ್ತಾ ಬಂದ ಮಾತನ್ನೇ ಮತ್ತೊಮ್ಮೆ ಪುನರುಚ್ಚರಿಸಿದರು. DK ಶಿವಕುಮಾರ್ ಅವರು, DK ಸುರೇಶ್ ಅವರು ಮಾಡಿದ ಕೆಲಸಕ್ಕೆ ಕೂಲಿ ಕೇಳ್ತಾ ಇದ್ದೀವಿ ಅಂತ. ಮಾಡಿದ ಕೆಲಸ ಏನು? ಸಂಘಟನೆ ಮಾಡಿ ಪಕ್ಷವನ್ನು ಅಧಿಕಾರಕ್ಕೆ ತಂದಿದ್ದೀವಿ. ಕೂಲಿ ಏನು? ಮುಖ್ಯಮಂತ್ರಿ ಸ್ಥಾನ. ಅದಕ್ಕೆ ರಾಜಣ್ಣ ಅವರು ಹೇಳಿದ್ರು, ಮೊದಲು ಡಾಕ್ಟರ್ ಪರಮೇಶ್ವರ್ ಕೂಲಿ ಸಕ್ಲಾಗ್ಲಿ ಅಂತ. ಇಂಥ ಹೇಳಿಕೆಗಳು ಸಹಜ. ಗೃಹ ಸಚಿವ ಪರಮೇಶ್ವರ್ ಅವರಿಗೆ ಸಂತೋಷ ಕೊಡ್ತವೆ, ಖುಷಿ ಕೊಡ್ತವೆ. KN ರಾಜಣ್ಣ ಅವರ ಹೇಳಿಕೆಗೆ ಪ್ರತಿಕ್ರಿಯೆ ಕೇಳಿದಾಗ ಅದರಲ್ಲಿ ಏನಾದರೂ ತಪ್ಪಿದೆಯಾ? ತಪ್ಪಿದ್ರೆ ಹೇಳಿ, ಸರಿ ಮಾಡೋಣ ಅಂದ್ರು. ನಾನು ಸಮರ್ಥ ಅಂತ ಎಷ್ಟು ಸಲ ಪ್ರೂವ್ ಮಾಡಬೇಕು? 8 ವರ್ಷ ಅಧ್ಯಕ್ಷ ಆಗಿದ್ದೀನಿ, 2 ಸಲ ಪಕ್ಷವನ್ನು ಅಧಿಕಾರಕ್ಕೆ ತಂದಿದ್ದೀನಿ, ಉಪಮುಖ್ಯಮಂತ್ರಿ ಆಗಿದ್ದೀನಿ. ಸಾಮರ್ಥ್ಯ ಇಲ್ಲದೆ ನನ್ನನ್ನು DCM ಮಾಡ್ತಾರಾ? ಸಾಮರ್ಥ್ಯದ ಬಗ್ಗೆ ನನ್ನ ವಿಷಯದಲ್ಲಿ ಯಾರೂ ಪ್ರಶ್ನೆ ಮಾಡೋ ಹಂಗಿಲ್ಲ ಅಂತಂದ್ರು. ಅದೇ ಸ್ಟ್ಯಾಂಡ್ ಇದೆ ನಮ್ದು. ಯಾವುದೇ ಸ್ಟ್ಯಾಂಡು ಏನು ಹೇಳಿದ್ರು ಯಾವತ್ತೂ ಬದಲಾವಣೆ ನಮ್ದಿಲ್ಲ. ಗೊತ್ತಾಯ್ತಾ? ಸಿದ್ದರಾಮಯ್ಯನವರು ಇರಬೇಕು ಅಂತಕ್ಕಂಥ ನಮ್ಮ ವೈಯಕ್ತಿಕ ಅಭಿಲಾಷೆ. ಅದು ಬದಲಾವಣೆ ಬಂತು ಅಂದರೆ ಒಬ್ಬರು ದಲಿತರಿಗೆ ಅವಕಾಶ ಕೊಡಲಿ. ಈಗ ದಲಿತರಲ್ಲಿ ಈಗ ಖರ್ಗೆಯವರೇ ಬಂದರೂ ಭಾಳ ಸಂತೋಷ. ಅವರೇನಾದರೂ ಡೆಲ್ಲಿನಲ್ಲಿ ಅವರಿಗೆ ಹೆಚ್ಚು ಅವಲಂಬನೆ ಇರೋದ್ರಿಂದ ಅವರಲ್ಲೇ ಉಳಿದ್ರೆ ಇಲ್ಲಿ ಡಾಕ್ಟರ್ ಪರಮೇಶ್ವರ್ ಮಾಡಲಿ. ವಿದ್ಯಾವಂತ ಇದ್ದಾರೆ, ಬುದ್ಧಿವಂತ ಇದ್ದಾರೆ. ಮತ್ತು ಅವರು ಕೂಡ DK ಶಿವಕುಮಾರ್ ನಾವು ಕೂಲಿ ಕೇಳ್ತೀವಿ ಅಂತಿದ್ರಲ್ಲ, ಇವರು ಹಿಂದೆ 2 ಬಾರಿ ಅಧ್ಯಕ್ಷ ಆಗಿದ್ದರೆ ಇವ್ರದ್ದು ಇನ್ನೂ ಕೂಲಿ ಬಾಕಿ ಐತಲ್ಲ, ಕೊಡಲಿ ಅವ್ರಿಗೆ. ಆಮೇಲೆ ಹೊಸ ಕೂಲಿ ತೀರ್ಮಾನ ಮಾಡಲಿ, ಹಳೆ ಕೂಲಿ ತೀರಿಸಲಿ. ಅಲ್ಲ, ಈಗ ಅದರಲ್ಲಿ ಏನಾರ ತಪ್ಪಿದ್ಯಾ? ಅಲ್ಲ, ತಪ್ಪಿದ್ರೆ ಹೇಳಿ, ಸರಿ ಮಾಡೋಣ. ಅಲ್ಲ, ತಪ್ಪಿದ್ರೆ ಅದಕ್ಕೆ ಸರಿ ಮಾಡ್ಬೋದು. ಮುಖ್ಯಮಂತ್ರಿಗಳನ್ನ ಬದಲಾಯಿಸೋದ್ರ ಬಗ್ಗೆ ಆಗಲಿ, ಅದು ಹೈಕಮಾಂಡ್ನಲ್ಲಿ ಒಂದು ಕ್ಲೋಸ್ ಡೋರ್ನಲ್ಲಿ ಆಗಬೇಕಾದಂಥದ್ದು. ಅದಾದಮೇಲೆ ಹೈಕಮಾಂಡ್ನವರು ಅವರು ಅಂತಿಮವಾಗಿ ತೀರ್ಮಾನ ಮಾಡ್ತಾರೆ. ಈಗ ನನ್ನ ಹೆಸರು ಕೂಗ್ತಾರೆ, ಕೂಗಿದಾಕ್ಷಣ ಆಗೋದಿಲ್ಲ. ಹಂಗಂತೇಳಿ ಅದು ತಪ್ಪು ಅಂತ ಕೂಡ ಯಾರು ಹೇಳಕ್ಕಾಗಲ್ಲ. ನಾನು ಒಬ್ಬ ಶಿಸ್ತಿನ ಕಾಂಗ್ರೆಸ್ ಪಕ್ಷದ ಸಿಪಾಯಿ. ನಮ್ಮ ಹೈಕಮಾಂಡ್ನವರು ಏನು ತೀರ್ಮಾನ ಮಾಡ್ತಾರೆ ಅದನ್ನ ತಿಳ್ಕೊಳ್ಳೋ ನಾನು. ಸಾಮರ್ಥ್ಯ ಎಷ್ಟು ಸರಿ ಪ್ರೂವ್ ಮಾಡ್ಬೇಕ್ರಿ? ನಾನು ಪ್ರದೇಶ ಕಾಂಗ್ರೆಸ್ ಸಮಿತಿ 8 ವರ್ಷ ಕೆಲಸ ಮಾಡಿದ್ದೀನಪ್ಪ. ಸಾಮರ್ಥ್ಯ ಇಲ್ಲದೆ ಕೆಲಸ ಮಾಡದ್ನಾ? 2 ಸಾರಿ ಪಕ್ಷಕ್ಕೆ ಅಧಿಕಾರಕ್ಕೆ ತಂದಿದ್ದೀನಿ. ಸಾಮರ್ಥ್ಯ ಇಲ್ಲದೆ ಅದು ಕೆಲಸ ಆಗುತ್ತಾ? ಮತ್ತು ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ. ಸಾಮರ್ಥ್ಯ ಇಲ್ಲದೆ ಉಪಮುಖ್ಯಮಂತ್ರಿ ಮಾಡಕ್ಕಾಗುತ್ತಾ? ಸೊ ಸಾಮರ್ಥ್ಯ ಬಗ್ಗೆ ನನ್ನ ವಿಷಯದಲ್ಲಿ ಯಾರು ಕೂಡ ಪ್ರಶ್ನೆ ಮಾಡುವಂತದ್ದಿಲ್ಲ. ಇನ್ನು ದೆಹಲಿ ವರಿಷ್ಠರಿಗೆ ಶಾಸಕ ಕದಲೂರು ಉದಯ್ ಅವರು ಡೆಡ್ಲೈನ್ ಕೊಟ್ಟಂಥ ವಿಚಾರ, 1 ವಾರದಲ್ಲಿ CM ಬದಲಾವಣೆ ಗೊಂದಲಕ್ಕೆ ತೆರೆ ಎಳಿರಿ, ಇಲ್ಲ ಅಂದ್ರೆ ನಾವೇ ಹೈಕಮಾಂಡ್ನ ಭೇಟಿ ಮಾಡ್ತೀವಿ ಅಂದಿದ್ರು. 1 ವಾರದಲ್ಲಿ CM ಬದಲಾವಣೆ ಗೊಂದಲಕ್ಕೆ ತೆರೆ ಎಳಿರಿ, ಇಲ್ಲದೆ ಹೋದ್ರೆ ನಾವೇ ಹೈಕಮಾಂಡ್ ಅನ್ನು ಭೇಟಿ ಮಾಡ್ತೀವಿ ಅಂತ. ಅದಕ್ಕೆ ಪ್ರಿಯಾಂಕ ಖರ್ಗೆ ಅವರು ಹೇಳ್ತಾರೆ, ಡೆಡ್ಲೈನ್ ಕೊಟ್ರೆ ಯಾವ ಕೆಲಸನೂ ಆಗೋದಿಲ್ಲ, ಮುಹೂರ್ತನೂ ನಡೆಯಲ್ಲ, ಡೆಡ್ಲೈನು ನಡೆಯಲ್ಲ. ಹೈಕಮಾಂಡ್ಗೆ ಯಾವಾಗ ಅವಶ್ಯಕತೆ ಅನಿಸುತ್ತೋ ಆವಾಗ ಕರೀತಾರೆ. ಕದಲೂರು ಉದಯ್ ಅವರ ಹೇಳಿಕೆ, ಪ್ರಿಯಾಂಕ ಖರ್ಗೆ ಅವರ ಪ್ರತಿಕ್ರಿಯೆ ಕೇಳಿಸ್ಕೊಳ್ಳಿ.
ಯಾವಾಗ ಸರ್ ಅದು ದಿನಾಂಕ ನಿಗದಿಯಾಗಿದೆಯೇ? ದಿನಾಂಕ ಹೈಕಮಾಂಡ್ ನಿಗದಿ ಮಾಡಬೇಕು, ನಾವೆಲ್ಲ ನಿಗದಿ ಮಾಡೋಕ್ಕಾಗಲ್ಲ. ಆಗ್ತದೆ, ಆಗಬೇಕು ಅನ್ನೋಂಥ ಆಸೆ ಭಾವನೆ ನಾವು ಇಟ್ಕೊಂಡಿದ್ದೀವಿ. ಎರಡು ಒಟ್ಟಿಗೆ ಬರುತ್ತಾ ಅಂತ ಸರ್? ಬರಲೂಬೋದು, ಬಹುಶಃ ಇನ್ನೇನು ಬೇರೆ ಆಪ್ಷನ್ ಇಲ್ಲ. ಆದರೆ ಒಟ್ಟಿಗೆ ಬರ್ಬೋದು, ಹೊಸ ಸಚಿವರು ಹೊಸ ಸಿಎಂ ಬಂದರೂ ಬರ್ಬೋದು. ನೋಡೋಣ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ. ಬದಲಾವಣೆ ಅಂತಲ್ಲ, ನಾವು ಕಳೆದ ಬಾರ ಹೋಗಿದ್ದು ಇದೇ ವಿಚಾರಕ್ಕೆ. ಗೊಂದಲ ಏನಿದೆ, ವಿರೋಧ ಪಕ್ಷದವ್ರು ಇದ್ರ ಬಗ್ಗೆ ದಿನನಿತ್ಯ ಇದೇ ಚರ್ಚೆ, ಅವ್ರಿಗೇನು ಮಾಡೋಕ್ಕೆ ಕೆಲಸ ಇಲ್ಲ. ಈಗ ಅದ್ರ ಬಗ್ಗೆ ಹೈಕಮಾಂಡ್ ಮಾತಾಡಬೇಕು, ಹೈಕಮಾಂಡ್ ತೀರ್ಮಾನ ಮಾಡಬೇಕು. ಅದನ್ನ ಏನಾರು ಒಂದು ತೆರೆ ಎಳೀರಿ ಅನ್ನೋದು ಎಲ್ಲರೂ ಕೂಡ ಒತ್ತಾಯ ಮಾಡ್ತಾ ಇರೋದು. ಇದ್ರ ಜೊತೆಗೆ ಎಲ್ಲರ ಬೇಡಿಕೆನೂ ಅಷ್ಟೇ, ಇದಕ್ಕೇನಾದ್ರು ಒಂದು ಅಂತಿಮಗೊಳಿಸಿ. ನಾವು ಇಷ್ಟೇ ಕೇಳೋದು, ನಮಗೆ ಒಂದು ಗೊಂದಲ ಬಗೆಹರಿಸಿ. ಸಿದ್ದರಾಮಯ್ಯ ಕಂಟಿನ್ಯೂ ಆಗ್ತಾರ, ಯಾರ್ದು ತಕರಾರೆಲ್ಲ ಕಂಟಿನ್ಯೂ ಆಗಲಿ, ಬದಲಾವಣೆ ಮಾಡ್ತಾರ, ಇಂಥ ದಿವಸ ಮಾಡ್ತೀವಿ ಅಂತ ಹೇಳಲಿ ಅನ್ನೋದು ಎಲ್ರದ್ದು ಮನಸ್ಸಲ್ಲಿದೆ. ಬಹುಶಃ ಈ ವಾರದಲ್ಲಿ ಎಲ್ಲರೂ ಕೂಡ ಹೈಕಮಾಂಡ್ ಗಮನಕ್ಕೆ ಅದನ್ನು ತರ್ಬೋದು. ನೋಡೋಣ. ಇಲ್ಲ ಇದೇನೋ ಬಗೆಹರಿಯಲ್ಲ, ಇವರು ಯಾರು ಆಸಕ್ತಿ ತೋರಲ್ಲ ಅಂದರೆ ನಾವೇ ಹೋಗಿ ನೇರವಾಗಿ ಹೈಕಮಾಂಡ್ ಮೇಲೆ ಒತ್ತಾಯ ಮಾಡ್ತೀವಿ. ಈ ಡೆಡ್ ಲೈನ್ ಕೊಟ್ರೆ ಆಗ್ತಾವೇನ್ರಿ? ಮುಹೂರ್ತನೂ ನಡೆಯೋದಿಲ್ಲ, ರಾಹುಕಾಲನೂ ನಡೆಯೋದಿಲ್ಲ, ಡೆಡ್ ಲೈನು ನಡೆಯೋದಿಲ್ಲ. ಹೈಕಮಾಂಡಿಗೆ ಯಾವಾಗ ಅವಶ್ಯಕತೆ ಅನಿಸ್ತದೋ ಅವಾಗ ಅವರು ಕರೆಸಿ ಮಾತಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಯಾರು ಕ್ಯಾಮ್ರಾಗಳು ಬಂದು ಮುಂದೆ ಮಾತಾಡೋದು, ಮಾಧ್ಯಮದಲ್ಲಿ ಮಾತಾಡಿದ್ರೆ ಅದು ಪ್ರಯೋಜನ ಇಲ್ಲ. ನಾನಿರ್ಬೋದು, ಯಾರೇ ಇರ್ಬೋದು, ದಲಿತ ಸಿಎಂ ಬೇಡಿಕೆ ಹೈಕಮಾಂಡ್ ವಿಲ್ ಡಿಸೈಡ್. ಈಗ ವಾಟ್ ಎವರ್ ಇಟ್ ಈಸ್, ನೋಡಿ, ಕಾಂಗ್ರೆಸ್ ಪಕ್ಷದಲ್ಲಿ ಯಾರೇ ಸಿಎಂ ಆದ್ರೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಅನುಷ್ಠಾನಕ್ಕೆ ತರೋದು ನಮ್ದೆಲ್ಲರ ಜವಾಬ್ದಾರಿ. ಬುದ್ಧ ಬಸವ ತತ್ವವನ್ನ ನಾವು ಪಾಲಿಸ್ಕೊಂಡು ಸಾಮಾಜಿಕ ನ್ಯಾಯವನ್ನ ಕೊಟ್ಟು ಸಮಬಾಳು ಸಮಪಾಲು ಅನ್ನ ತರೋದು ನಮ್ದೆಲ್ಲರದು ಜವಾಬ್ದಾರಿ ಇರ್ತದೆ. ಸೊ ವಾಟ್ ಎವರ್ ಇಟ್ ಈಸ್, ಹೈಕಮಾಂಡ್ ವಿಲ್ ಟೇಕ್ ಅ ಡಿಸಿಷನ್ ಅಟ್ ದ ರೈಟ್ ಟೈಮ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.